ಯಾಕೆ ಬಂದಿರಿ ನೀವು ಇಲ್ಲಿ ಪಂಚಾಯತಿಗೆ? ಕಂಟಿ ಬೆಳೆದವ್ರೆಲ್ಲ ನಮ್ಮ ಊರಿಂದ ನಾವು ಗತ್ರಿಗೆ ಬರ್ಬೇಕಾದ್ರೆ ಕಂಟಿ ಬೆಳೆದವ್ರಿ ಅದು ತೊಂದ್ರೆ ಆಗತ್ತೀರಿ. ಬಸ್ನವ್ರಿಗೆ ಹೇಳೋಣ ಯಾವ ಊರದಂದ್ರಿ? ಹೊಳಗದಿಂದ ಬರಕತ್ತೀವಿ. ಬಸ್ನವ್ರು ಏನಂತಾರಿ, ನೀವು ಕಂಟಿ ಕಳಿಸ್ಲಿಲ್ಲ ಅಂದ್ರೆ ನಾವು ಬಸ್ ಕಳಿಸಲ್ಲಮ್ಮ ಅಂತ ಅವ್ರು ಹೇಳ್ತಾರೆ. ನಾವು ಹೋದ ವರ್ಷ ಸ್ಟ್ರೈಕ್ ಮ್ಯಾಗ ಬಿಡೋ ಸಿಕ್ಕಿರಿ, ಅವ್ರಿಗೆ ಕಡಿಸು ಅಂತ ಹೇಳೋಣ. ಒಂದ್ ನ್ಯೂಸ್ ಕಡಿಸ್ದಾಗ ಮಾಡಿಕಿಸಿಂದ್ರ ಅವರು ಬರೇ ಆಟೆ ಮುಹೂರ್ತ ಮಾಡ್ಕೆ ಬಿಟ್ಬಿಟ್ಟಾರಿ. ಕಂಟಿ ಭಾಳ ಅಂತ ಭಯಂಕರ ಬೆಳೆದವ್ರಿ. ಈ ಪಂಚಾಯತಿಗೆ ಹೇಳಿರಲ್ಲ ಅವ್ರು ಏನ್ ಹೇಳಿದ್ರಿ? ಅವರು ಇನ್ನ ಮಾತಾಡ್ಕೆ ನೋಡ್ತೀನಿ ಅಂತ ಮಾಡಿಲ್ಲ ಅಂದ್ರೆ ಉಗ್ರಾದ ಹೋರಾಟ ಮಾಡ್ತೀರಿ ನೀವು? 2 ದಿನದಾಗೆ ಮಾತ್ರ ಆಗ್ಬೇಕು ನೋಡ್ರಿ ಸರ್. ಆಲಿಲ್ಲ ಅಂದ್ರೆ ನೀವು ಪಂಚಾಯತಿ ಬಂದ್ ಮಾಡಿ ಉತ್ತರವಾದ ಹೋರಾಟ ಮಾಡ್ತೀರಿ ನೋಡ್ರಿ. ನಿಮ್ ಶಾಸಕರು ಮನವಿ ಮಾಡ್ರಿ, ಎಲ್ಲ ವಿದ್ಯಾರ್ಥಿಗಳು ಅಫಜಲ್ಪುರ ಶಾಸಕರೇ, ನೀವು ಬೆಂಗಳೂರಾಗ ಕುಂದ್ರದಲ್ಲ, ನಿಮ್ಮ ಮಕ್ಳಿಗೆ ತೊಂದರೆ ಆಗ್ತದ, ಆ ಸಂಬಂಧಪಟ್ಟ ಅಧಿಕಾರಿಗಳು ಕುರಿತು ಡೈರೆಕ್ಷನ್ ಮಾಡಿ ಆ ಕಂಟಿಗಳು ಸಾಫ್ ಮಾಡ್ಬೇಕು. ಈಗಾಗಲೇ ನಾನು ವಿಡಿಯೋ ಪೋಸ್ಟ್ ಮಾಡೀನಿ. ಗತ್ತರಿಗೆ ಮತ್ತು ಬಳ್ಳೂರು ಮಧ್ಯೆ ಏನು ರಸ್ತೆ ಅದಲ್ಲ, ಅದ್ರ ಮಧ್ಯೆ ಹಲವಾರು ಬಹಳ ಕಂಟಿಗಳು ಬೆಳೆದಾವ. ಅಲ್ಲಿ ಇರೋದ 5 ಫೂಟ್ ಜಾಗನೂ ಇಲ್ಲ. ಹೊಲಕ್ ತೊಂದರೆ ಆಗ್ಲತ್ತದ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದು, ಪಂಚಾಯತ್ ಅಭಿವೃದ್ಧಿಗಳು, ಇಒ ಆಗಿದ್ದು, ನಮ್ಮ ಯಾರು ಲಕ್ಷ್ಮೀಕಾಂತ್ ಬಿರಾದಾರ, ನೀವು ಸಂಬಂಧಪಟ್ಟ ನಿಮ್ಗೆ ಯಾರ ಗುತ್ತಿಗೆದಾರರು ಅವರಿಗೆ ಆಲ್ರೆಡಿ ಹೊಸ ರೋಡ್ ಆಗಿರೋದು, ಅದು ಕಂಟಿಗಳು ಕಡಿಸ್ಬೇಕಲ್ಲ. ಅವರು ಮೇಂಟೆನೆನ್ಸ್ ಇರ್ತಾರೆ, ದುಡ್ಡು ಅದು 5 ವರ್ಷದ 10 ವರ್ಷದ ಮೇಂಟೆನೆನ್ಸ್. ಆ ಮೇಂಟೆನೆನ್ಸ್ ದುಡ್ಡಲ್ಲಿ ಆ ಕಂಟಿಗಳು ಕಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು. ಮತ್ತೊಮ್ಮೆ ನಾನು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಮೂಲಕ ಮನವಿ ಮಾಡೋದಂದ್ರೆ ಕಂಟಿಗಳು ಕಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು, ಸುಗಮ ಸಂಚಾರಕ. ಈಗ ಗ್ರಾಮ ಪಂಚಾಯತಿ ಅವ್ರು ಏನ್ ಹೇಳ್ಯಾರ ನಿಮ್ಗೆ? ಏನ್ ಲೆಟರ್ ಗಿಟ್ರ್ ಯಾರು ಕೊಟ್ಟಾರನ್ರಿ? ಗ್ರಾಮ ಪಂಚಾಯತಿ ಅವರು ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಪಿಡಿಒ ಅವ್ರು ಇನ್ನ ಬಂದಾರ ಅವರು ಪಿಡಿಒ ಬಂದಿಲ್ಲ, ಅವ್ರು ಬರಲ್ಲ. ಅವರು ಈಗ ನೋಡ್ರಿ, ಗತ್ರಿಗೆ ಪಿಡಿಒ ಸರಿಯಾಗಿ ಕೆಲಸ ಮಾಡಲ್ಲ. ಅವ್ರಿಗೆ 2 ಪಂಚಾಯತ್ ಕೊಟ್ರ, ಒಂದು ದೇಸಾಯಿ ಕಲ್ಲೂರು, ಒಂದು ಗತ್ರಿಗೆ. ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಗತ್ರಿಗೆ. ಆದ್ರೂ ಕೂಡ ನಮ್ಮ ಏನು ಶಾಸಕರು ಅವ್ರ ಪುತ್ತೂರು ಮಾತು ಕೇಳಿ ಇವ್ರು ಮಾಡ್ರ ಉದ್ದೇಶಪೂರ್ವಕವಾಗಿ ಆಲ್ರೆಡಿ ಒಬ್ಬ ಸೆಕ್ರೆಟರಿ ಅದ, ಅವನಿಗೆ ಚಾರ್ಜ್ ಕೊಡೋ ಬದಲಿ ಏನ್ ಮಾಡ್ರ ಆ ದೇಸಾಯಿ ಕಲ್ಲೂರು ಪಿಡಿಒಗೆ ಚಾರ್ಜ್ ಕೊಟ್ರ. ಇದರಿಂದ ಏನಾಗ್ತದೆ ಅಂದ್ರ ಅವ್ರು 2 ಕಡೆಗೆ ಕೆಲಸ ಮಾಡಕ್ ಆಗ್ತಿಲ್ಲ. ಅವ್ರು ಬರ್ತಾ ಇಲ್ಲ. ಅವರು ಏನಾರ ಫೋನ್ ಹಚ್ಚ ಆಯ್ತ್ರಿ ಮಾಡಾಮ್ರಿ ಅಂತ ಹೇಳ್ತಾ ಇದಾರ. ಇಲ್ಲಿ ಸಂಬಂಧಪಟ್ಟದ ಆಡಳಿತ ಅಧಿಕಾರಿಗಳಾದಂತ ಏನ್ ಅದಾರಲ್ಲಿ ಯಾರು ತೋಟಗಾರಿಕೆ ಇಲಾಖೆಯವ್ರ ಏನು ಕೃಷಿ ಇಲಾಖೆಯವ್ರು ಯಾರು ಹೇಳಿ ಇದಾರ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆ ಕಂಟಿ ಕಡಿಸಿ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀನಿ.